ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಕಾಂಗ್ರೆಸ್ ಶಾಸಕರಿಂದ ವಿದೇಶ ಪ್ರವಾಸ ವದಂತಿ. ಪಬ್ಲಿಕ್ ಟಿವಿಗೆ ಶಾಸಕ ಮಾಗಡಿ ಬಾಲಕೃಷ್ಣ ಪ್ರತಿಕ್ರಿಯೆಯನ್ನ ಕೊಡ್ತಾ ಇರೋದು. ಸಿಎಂ ಡಿಸಿಎಂ ರನ್ನ ವರಿಷ್ಠರು ಕರೆಯಬಹುದು ಅನ್ನುವಂತ ಮಾಹಿತಿ ಇದೆ. ನಾನು ವಿದೇಶ ಪ್ರವಾಸಕ್ಕೂ ಕೂಡ ಹೋಗ್ತಾ ಇಲ್ಲ, ರೆಸಾರ್ಟ್ಗೂ ಕೂಡ ಹೋಗ್ತಿಲ್ಲ. ಸಚಿವ ವೆಂಕಟೇಶ್ ನೇತೃತ್ವದ 25 ಶಾಸಕರು ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ. ಆದಷ್ಟು ಬೇಗ ಪವರ್ ಶೇರಿಂಗ್ ಗೊಂದಲ ಬಗೆಹರಿಸಬೇಕು. ಪಬ್ಲಿಕ್ ಟಿವಿಗೆ ಶಾಸಕ ಮಾಗಡಿ ಬಾಲಕೃಷ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಗಡಿ ಕ್ಷೇತ್ರದ ಶಾಸಕರಾಗಿದ್ದ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಅಧಿವೇಶನ ಮುಗಿತಾ ಇದ್ದಂತೆ ಸಿಎಂನ ಡಿಸಿಎಂನ ಕರೀತಾರೆ ದೆಹಲಿಗೆ ಅನ್ನುವಂಥ ಒಂದು ಲೆಕ್ಕಾಚಾರದ ಮಾತುಕತೆ ನಡೀತಾ ಇತ್ತು. ಸದ್ಯಕ್ಕೆ ಆ ಲಕ್ಷಣ ಎಲ್ಲಾದ್ರ ಮಧ್ಯೆ ಬೇರೆ ಬೇರೆ ವದಂತಿಗಳು ಕೂಡ ಕೇಳಿ ಬರ್ತಾ ಇದೆ. ಸರ್, ಗೊತ್ತಿಲ್ಲ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ಕರೀತಾರೆ ಅಂತಕ್ಕಂಥದ್ದು ನಾವು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀವಿ. ಇಬ್ಬರನ್ನು ಕರೆದು ಮಾತಾಡ್ತಾರೆ ಅಂತೇಳಿ ನಾವು ಹೈಕಮಾಂಡ್ಗೆ ಮನವಿ ಮಾಡ್ತಕ್ಕಂಥದ್ದು ಇದಕ್ಕೊಂದು ಇತ್ಯರ್ಥ ಆಡಬೇಕು. ಇಲ್ಲ ಅಂತಂದರೆ ಎಲ್ರಿಗೂ ಕೂಡ ಗೊಂದಲ ಇದೆ, ಕ್ಷೇತ್ರದಲ್ಲಿ ಗೊಂದಲ ಇದೆ, ಸಾರ್ವಜನಿಕರಲ್ಲಿ ಗೊಂದಲ ಇದೆ, ಎಲ್ಲ ಗೊಂದಲ ಇದೆ. ಗೊಂದಲಕ್ಕೊಂದು ತೆರೆ ಎಳಿಬೇಕು ಅಂತೇಳಿ ನಾವು ಹೈಕಮಾಂಡಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ನೋಡೋಣ, ನಿನ್ನೆ ಅಸೆಂಬ್ಲಿ ಮುಗಿದೈತೆ, ಮುಂದೆ ಏನಾಗ್ತದೆ ಅಂತ ಗೊತ್ತಿಲ್ಲ ನಮಗೆ. ಎಷ್ಟು ದಿನ ಡೆಡ್ ಲೈನು ಅಥವಾ ಯಾರಿಗಾರು ಸಮಯ ಏನಾರು ಹೇಳಿದಾರಂತ? ಯಾರಿಗೂ ಗಿಡ್ಲೈನ್ ಏನಿಲ್ಲ, ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ನಮಗೆ ಬಂದಿರತಕ್ಕಂಥ ವಿಚಾರ. ಅವ್ರು ಕರೆದು ಮಾತಾಡಬೇಕು, ನೋಡೋಣ ಏನು ಮಾಡ್ತಾರೆ ಅಂತ. ಕೆಲವರು ವಿದೇಶಿ ಪ್ರವಾಸಕ್ಕೆ ಹೋಗಕ್ಕೆ ರೆಡಿ ಆಗಿದ್ದಾರೆ, ಸುಮಾರು 33 MLAಗಳು ಅಂತ. ತಾವೇನಾರು ಹೋಗ್ತಾ ಇದ್ದೀರಾ? ಇಲ್ಲ, ನಾನು ಹೋಗ್ತಾ ಇಲ್ಲ ವಿದೇಶಿ ಪ್ರವಾಸಕ್ಕೆ. ಅದೇನೋ ನಮ್ಮ ಪಶುಸಂಗೋಪನಾ ಸಚಿವರೇನೋ ಕರ್ಕೊಂಡು ಹೋಯ್ತವ್ರೆ ಅಧ್ಯಯನ ಮಾಡಲಿಕ್ಕೆ ಅಂತೇಳಿ ನನಗೂ ಕೂಡ ವಿಚಾರ ಬಂತು. ನಾನು ಹೋಗ್ತಾ ಇಲ್ಲ, ಯಾರೋ ಒಂದು 20-25 ಜನ ಹೋಗ್ತಾ ಇದ್ದಾರೆ ಅಂತ ನನಗೂ ಕೂಡ ಗಮನಕ್ಕೆ ಬಂದಿದೆ. ಕೆಲವರು ಇನ್ಯಾರೋ ಗೋವಾಕ್ಕೆ ಹೋಗ್ತಾರೆ, ಗೋವಾ ನಾರ್ತಲ್ಲಿ ರೆಸಾರ್ಟ್ ಏನೋ ಬುಕ್ ಆಗಿದೆ, ಆ ರೀತಿ ಕೂಡ ಚರ್ಚೆ ಜೋರಿತ್ತಪ್ಪ. ಇಲ್ಲ, ನೀವು ರೆಸಾರ್ಟ್ಗೆ ಹೋಗಲ್ವ? ಇಲ್ಲ, ನಾವು ರೆಸಾರ್ಟ್ಗೂ ಹೋಗಲ್ಲ, ಟೂರ್ಗೂ ಹೋಗಲ್ಲ. ನಾವು ನನ್ನ ಕ್ಷೇತ್ರ ಜನ ನೋಡ್ಕೊಂಡು ಇಲ್ಲೇ ಇರ್ತೀವಿ ಬಾಗಿಲಿ. ಕುಣಿಗಲ್ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಅಧಿವೇಶನ ಮುಗಿದ ಕೂಡಲೇ ಕರೆದು ಮಾತಾಡಬಹುದು ಸಿಎಂನ ಡಿಸಿಎಂ ಅನ್ನೋದು ಕಾಂಗ್ರೆಸ್ ಪಡೆಯಲ್ಲಿ ನಡೀತಿದ್ದ ಚರ್ಚೆ. ಅಧಿವೇಶನ ಮುಗಿದಿದೆ, ಏನು ಸರ್ ನೆಕ್ಸ್ಟ್ ಏನು? ನಿಮಗೆಲ್ಲ ಗೊತ್ತಿದ್ದಂತೆ ಆಗುಗಳ ಬಗ್ಗೆ ನಿಮಗೆಲ್ಲ ಅರಿವಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಹೇಳಿಕೆ ಕೊಟ್ಟಿದ್ದಾರೆ, ಏನು ಒಪ್ಪಂದದ ವಿಚಾರ ಮತ್ತು ಹೈಕಮಾಂಡ್ ಅವರು ಯಾವ ರೀತಿ ಅವರು ನಿರ್ಧಾರಗಳ ಬಗ್ಗೆ ಶಿರಸಾವಹಿಸಿ ಪಾಲಿಸ್ತಾ ಇರೋ ವಿಚಾರ. ಸೊ ಹಾಗಾಗಿ ನಾವು ಎಲ್ಲ ಹೈಕಮಾಂಡ್ ಅವ್ರ ಕಡೆ ಮುಖ ಮಾಡಿ ನೋಡ್ತಾ ಇದ್ದೇವೆ. ಅವರು ಇವ್ರನ್ನ ಕರೆಸಿ ಮಾತನಾಡಿ ಇದನ್ನು ಬಗೆಹರಿಸ್ತಾರೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಇದ್ದೇವೆ ನಾವು. ಸರ್, ಏನೋ ಬೇರೆ ಬೇರೆ ಮಾತುಗಳು ಕೆಲವು ಶಾಸಕರು ವಿದೇಶ ಪ್ರವಾಸ ಹೋಗ್ತಾರೆ, ಕೆಲವು ಶಾಸಕರು ಎಲ್ಲಾದರೂ ರೆಸಾರ್ಟ್ಗೆ ಹೋಗ್ತಾರೆ, ಈ ರೀತಿ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೆದಂಥ ಚರ್ಚೆ. ಕಾಂಗ್ರೆಸ್ ಪಾರ್ಟಿಲಿ ಆ ಥರದ್ದೆಲ್ಲ ಸಂಪ್ರದಾಯ ಇಲ್ಲ ರೀ. ಯಾರು ರೆಸಾರ್ಟ್ಗೆ ಹೋಗೋ ಅವಶ್ಯಕತೆ ಏನಿದೆ? ಎಲ್ಲ ಒಂದೇ ಕುಟುಂಬದವರು. ಮೊನ್ನೆ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ರು, 139 ಶಾಸಕರು ಮುಖ್ಯಮಂತ್ರಿ ಆದಿಯಾಗಿ ನನ್ನ ಹಿಂದೆ ಬೆನ್ನಿಂದೆ ನಿಂತಿದ್ದಾರೆ ಅಂತ. ಸೊ ಹಾಗಾಗಿ ಆ ಥರದ್ದೆಲ್ಲ ಯಾವುದು ಊಹಾಪೋಹಗಳಿಗೆ ನೀವು ನಂಬಿಕೊಂಡು ಈ ಥರದ್ದೆಲ್ಲ ಪ್ರಶ್ನೆ ಕೇಳೋಂಥ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಆ ಥರ ಸಂಪ್ರದಾಯ ಸಂಸ್ಕೃತಿ ಇಲ್ಲ. ನಾವೆಲ್ಲ ಒಂದು ಕುಟುಂಬ ಇದ್ದಂಗೆ. ನಾವು ಹೈಕಮಾಂಡ್ ಅವರ ಕೆಳಗಡೆ ಯಾವ ರೀತಿ ಅವರಪ್ಪ ಆದೇಶ ಕೊಡ್ತಾರೆ ಅದ್ರ ರೀತಿ ಪಾಲನೆ ಮಾಡೋಂಥ ಕಾರ್ಯಕರ್ತರುಗಳು ನಾವು. ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಚಿಂತನೆ ಮಾಡದಲೆ. ನಾವು ಚಿಂತನೆ ಮಾಡ್ತಿಲ್ಲ. ನಿಮ್ಮ ಶಾಸಕ ರಾಜ್ಯದಲ್ಲಿ ಹೋಮ್ ಗಾರ್ಡ್ಗಳಿಗೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಆದರೆ ಈಗ ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಾರಂತೆ. ಅವ್ರ ಕಾಸಲ್ಲಿ ಹೋಗ್ತಾ ಇದ್ದಾರೆ, ಸರ್ಕಾರಿ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. 3 ತಿಂಗಳಿಂದ ಹೋಮ್ ಗಾರ್ಡ್ಗಳಿಗೆ ದುಡ್ಡು ಕೊಟ್ಟಿಲ್ಲ ರೀ, ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ.